ಸಿಹಿಮೊಗ್ಗೆ ಸುದ್ದಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಇಂದು ಶಿವಮೊಗ್ಗದ ಗೋಪಿ ವೃತ್ತದಲ್ಲಿ ಹೋಳಿ ಹಬ್ಬದ ಪ್ರಯುಕ್ತ ಹಿಂದೂ ಕೇಸರಿ ಅಲಂಕಾರ ಸಮಿತಿ ವತಿಯಿಂದ ಅದ್ದೂರಿಯಾಗಿ ಹೋಳಿ ಹಬ್ಬದ ಆಚರಣೆ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ನಗರ ಶಾಸಕರಾದ ಎಸ್.ಎನ್. ಚೆನ್ನಬಸಪ್ಪ ಅವರು ಭಾಗವಹಿಸಿ ಯುವಕರು ಹಾಗೂ ಯುವತಿಯರ ಜೊತೆ ಹೋಳಿ ಬಣ್ಣದಲ್ಲಿ ಮಿಂಚಿ ಡಿಜೆ ಸಂಗೀತಕ್ಕೆ ಕುಣಿದು ಕುಪ್ಪಳಿಸಿದರು. ಗೋಪಿ ವೃತ್ತ ಸಂಪೂರ್ಣ ಹೋಳಿ ಸಂಭ್ರಮದಿಂದ ಕಳೆಗಟ್ಟಿತು. ಆದರೆ ಇದೇ ಹಬ್ಬದ ಸಂಭ್ರಮದ ನಡುವೆಯೇ ವಾಚ್ ವಿಚಾರಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ಕಾಲೇಜಿನ ಯುವಕರ ನಡುವೆ ಗಲಾಟೆ ನಡೆದಿದೆ. ಸಚಿನ್ ಎಂಬ ಯುವಕನ ಬಳಿಯ ವಾಚ್ ನನ್ನದು ಎಂದು ಹೇಳಿಕೊಂಡು ಒಂದು ಗುಂಪು ಯುವಕರು ದಾಳಿ ನಡೆಸಿದ್ದಾರೆ. ಈ ವೇಳೆ ಅಪ್ರಾಪ್ತನೊಬ್ಬನ ಮೇಲೂ ಮಾರಣಾಂತಿಕ ಹಲ್ಲೆ ನಡೆದಿದ್ದು, ಸಚಿನ್ ಹಾಗೂ ಅಪ್ರಾಪ್ತ ಸೇರಿ ಇಬ್ಬರು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ದೊಡ್ಡಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಯುವಕರನ್ನು ಹೋಳಿ ಆಡೋಣವೆಂದು ಕರೆದುಕೊಂಡು ಬಂದು ಜೆಪಿ ನಗರದಲ್ಲಿ ಹಲ್ಲೆ ನಡೆಸಲಾಗಿದೆ ತಿಳಿದುಬಂದಿದೆ. ಈ ಸಂಬಂಧ ತುಂಗನಗರ ಪೊಲೀಸರು 4ರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಒಟ್ಟಾರೆ ಶಿವಮೊಗ್ಗದಲ್ಲಿ ಹೋಳಿ ಹಬ್ಬ ಭರ್ಜರಿಯಾಗಿ ಆಚರಣೆಯಾದರೂ ಖುಷಿಯ ಸಮಯದಲ್ಲೇ ನಡೆದ ಈ ಗಲಾಟೆ ಘಟನೆ ಸಂಭ್ರಮಕ್ಕೆ ಮಸಿ ಬಳಿದಂತಾಗಿದೆ. ಸಿಹಿಮೊಗ್ಗೆ ಸುದ್ದಿ ನಿಮ್ಮದು, ವರದಿ ನಮ್ಮದು. ಕರ್ನಾಟಕದ ನಿರ್ದಿಷ್ಟ ಸುದ್ದಿಗಾಗಿ ಫಾಲೋ ಮಾಡಿ ನಿಮ್ಮ ಸಿಹಿಮೊಗ್ಗೆ ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ. ನಿಮ್ಮ ಬೆಂಬಲ ನಮಗೆ ಪ್ರೋತ್ಸಾಹಧನ.